ಇನ್ನು ಓಪನ್ ಮಾಡಿದ್ರೆ ಬಿಗ್ ಬಾಸ್ ಮತ್ತೊಮ್ಮೆ ಶುರುವಾಗ್ತಾ ಇದೆ. ಇನ್ನು ಜಾಲಿವುಡ್ ಸ್ಟುಡಿಯೋಗೆ ಹಾಕದಂತಹ ಬೀಗವನ್ನ ತೆರೆಯೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ಖುದ್ದಾಗಿ ಟ್ವೀಟ್ ಮಾಡಿ ಡಿಕೆ ಶಿವಕುಮಾರ್ ಅವರೇ ಮಾಹಿತಿಯನ್ನ ಕೊಟ್ಟಿರೋದು. ನಾನು ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಬಿಗ್ ಬಾಸ್ ಮನೆಯನ್ನ ತೆರೆಯೋದಕ್ಕೆ ಓಪನ್ ಮಾಡಲಿಕ್ಕೆ ನಾನು ಸೂಚಿಸಿದ್ದೇನೆ. ಈ ಒಂದು ಟ್ವೀಟ್ ಖುದ್ದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಮಾಡಿರೋದು. ಹೀಗಾಗಿ ಒಂದು ಪ್ರಶ್ನೆ ಇತ್ತು, ಓಪನ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಸೊ ಭಾಗಶಃ ಅದಕ್ಕೆ ಉತ್ತರ ಸಿಕ್ಕಿದೆ. ಇದರಿಂದಾಗಿ ನಿನ್ನೆಯಿಂದ ಸುಮಾರು 24-30 ಗಂಟೆಗಳಿಂದ ಯಾವ ಒಂದು ಹೈ ಡ್ರಾಮಾ ಆಗಿತ್ತು, ಯಾವೆಲ್ಲ ಡೆವಲಪ್ಮೆಂಟ್ಗಳಾಗಿತ್ತು, ಅದೆಲ್ಲದಕ್ಕೂ ಈಗ ತೆರೆ ಬಿದ್ದಂತೆ ಆಗ್ತಾ ಇದೆ. ಸರ್ಕಾರವೇ ಅಧಿಕೃತವಾಗಿ ಈಗ ನೋಡ್ತಾ ಇದ್ದೀರಿ ಲೈವ್ ವಿಜುವಲ್ಸ್, ಜಾಲಿವುಡ್ ಸ್ಟುಡಿಯೋಸ್ನ ಮುಖ್ಯ ದ್ವಾರದ ಒಂದು ಲೈವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಇನ್ನೂ ಕೂಡ ಬೀಗ ಹಾಕಿದ್ದಾರೆ, ಆದರೆ ಕೆಲವೇ ಕ್ಷಣಗಳಲ್ಲಿ ಬೀಗವನ್ನ ತೆರವು ಮಾಡುವಂತಹ ಸಾಧ್ಯತೆ ಇದೆ. ಬಹುಶಃ ಎಲ್ಲವೂ ಕೂಡ ಕ್ವಿಕ್ ಆಗಿ ಆಯಿತು ಅಂತಾದ್ರೆ ಬೆಳಗಿನ ಜಾವದ ಒಳಗಾಗಿ ಗೇಟ್ ಓಪನ್ ಆಗುತ್ತೆ, ಬಿಗ್ ಬಾಸ್ ಮನೆ ಕೂಡ ಓಪನ್ ಆಗುತ್ತೆ. ಇನ್ನು ಮತ್ತೊಂದು ಕಡೆಯಲ್ಲಿ ಜಾಲಿವುಡ್ ಸ್ಟುಡಿಯೋಯಿಂದ ಶಿಫ್ಟ್ ಆದಂಥ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳೇನಿದ್ದಾರೆ, ಹತ್ತಿರದಲ್ಲೇ ಒಂದು ಖಾಸಗಿ ರೆಸಾರ್ಟ್ನಲ್ಲಿ, ಈಗಲ್ಟನ್ ರೆಸಾರ್ಟ್ನಲ್ಲಿ ಅವ್ರನ್ನ ವಾಸ್ತವ್ಯಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿ ಅವ್ರನ್ನ ಅಲ್ಲಿ ಇಡಲಾಗಿತ್ತು. ಈಗ ಅವರು ಕೂಡ ವಾಪಸ್ ಬಿಗ್ ಮನೆಗೆ ಬರುವಂಥ ಸಾಧ್ಯತೆ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇದೆಲ್ಲದರ ಕುರಿತಾಗಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಈಗ ತಾನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಟ್ವೀಟ್ ಮಾಡಿರೋದ್ರಿಂದ ಬಹುಶಃ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇದೆಲ್ಲವೂ ಕೂಡ ಆಗುತ್ತೆ. ಚಾನ್ಸಸ್ ಇದ್ರೆ 12 ಗಂಟೆ 12:30 ಒಳಗಾಗಿನೇ ಬೀಗ ಓಪನ್ ಆಗುವಂಥ ಸಾಧ್ಯತೆ ಇದೆ. ಸೊ ಯಾವ ಒಂದು ದೊಡ್ಡ ಕಾರ್ಮೋಡ ಕವಿದಿತ್ತು. ಇನ್ಫ್ಯಾಕ್ಟ್ ಬಿಗ್ ಬಾಸ್ನ ಫ್ಯಾನ್ಸ್ ಮನದಲ್ಲೂ ಕೂಡ ಈ ಒಂದು ಪ್ರಶ್ನೆ ಕಾಡ್ತಾ ಇತ್ತು, ಬಿಗ್ ಬಾಸ್ ಈ ಸೀಸನ್ ಅಲ್ಲಿ ಓಪನ್ ಆಗುತ್ತಾ ಇಲ್ವಾ, ಮನೆ ಓಪನ್ ಆಗುತ್ತಾ ಇಲ್ವಾ, ರೀಸ್ಟಾರ್ಟ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಂತೆ ಕಾಣಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಖುದ್ದಾಗಿ ಒಂದು ಟ್ವೀಟ್ ಮಾಡಿರೋದ್ರಿಂದ ಒಂದು ರೀತಿ ಅಧಿಕೃತ ಸರ್ಕಾರದ ಹೇಳಿಕೆ ಅಂತಾನೆ ಭಾವಿಸಬಹುದು. ಟ್ವೀಟ್ ಅನ್ನೋದು ಒಂದು ಬಿಟ್ರೆ ಮಿಕ್ಕಿದೆಲ್ಲವೂ ಕೂಡ ಯಾವ ರೀತಿಯಾಗಿ ಒಂದು ಆರ್ಡರ್ ಮಾಡ್ತಾರೋ ಅದೇ ಥರನೇ ಅವರು ಬರೆದು ಹಾಕೊಂಡಿದ್ದಾರೆ. ಒಂದು ಟ್ವೀಟ್ ಮಾಡಿರೋದು, ಆ ಕ್ಯಾಪ್ಷನ್ ಗಮನಿಸಿದ್ರೆ ಗೊತ್ತಾಗುತ್ತೆ. ನಮ್ಮ ಒಂದು ಜವಾಬ್ದಾರಿ ಏನಿದೆ, ಕನ್ನಡ ಮನೋರಂಜನೆಯ ಜಗತ್ತನ್ನ ಉಳಿಸೋದಕ್ಕೆ, ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಅದರ ಜೊತೆಗೆ ಪರಿಸರದ ಅನುಸರಣೆ ಕೂಡ ನಮ್ಮ ಪ್ರಮುಖ ಆದ್ಯತೆ ಆಗಿದೆ. ಕೆಲವೊಂದಷ್ಟು ಲೋಪದೋಷಗಳಾಗಿದ್ದಾವೆ, ಜಾಲಿವುಡ್ ಸ್ಟುಡಿಯೋ ಅದನ್ನು ತಿದ್ಕೊಳ್ಳೋದಕ್ಕೆ ಕಾಲಾವಕಾಶವನ್ನು ಕೊಟ್ಟಿದ್ದೇವೆ, ಹಾಗೂ ಜಿಲ್ಲಾಡಳಿತಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಇನ್ಫ್ಯಾಕ್ಟ್ ಅವರ ಟ್ವೀಟನ್ನು ಓದಿ ಹೇಳ್ಬಿಡ್ತೀನಿ ನಿಮಗೆ. ಬಿಗ್ ಬಾಸ್ ಕನ್ನಡ ಚಿತ್ರೀಕರಣ ನಡೀತಾ ಇರುವಂತಹ ಬಿಡದಿಲಿರುವ ಜಾಲಿವುಡ್ ಆವರಣದ ಸೀಲನ್ನು ತೆಗೆದುಹಾಕಲು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿಗೆ ನಾನು ನಿರ್ದೇಶನ ನೀಡಿದ್ದೇನೆ. ಸೊ ಇದು ಡಿಸಿಎಂ ಡಿಕೆಶಿ ಅವರ ಟ್ವೀಟ್ನ ಒಂದು ಭಾಗ. ಅಂದರೆ ಆಗಲೇ ನಿರ್ದೇಶನ ಕೊಟ್ಟಿದ್ದಾರೆ ಅನ್ನೋದು ಕನ್ಫರ್ಮ್ ಆಯಿತು. ರೈಟ್, ಈಗ ಜಾಲಿವುಡ್ ಸ್ಟುಡಿಯೋಸ್ನ ಮುಂಭಾಗದಿಂದಾನೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈಗ ಲೈವ್ ಆಗಿ ಜಾಯಿನ್ ಆಗಿದ್ದಾರೆ. ಚಂದ್ರಶೇಖರ್, ಈಗ ಏನು ನಡೀತಾ ಇದೆ ಜಾಲಿವುಡ್ ಸ್ಟುಡಿಯೋದಲ್ಲಿ? ಯಾಕೆ ಅಂತಂದ್ರೆ ಈಗ ತಾನೇ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಟ್ವೀಟ್ ಅನ್ನ ಮಾಡಿ ಆದೇಶ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಸೊ ಏನಾದರೂ ಅಧಿಕಾರಿಗಳ ಮೂವ್ಮೆಂಟ್ ಇದೆಯಾ ಅಲ್ಲಿ? ಏನಾದರೂ ಬಂದು ಓಪನ್ ಮಾಡುವಂತಹ ಸಾಧ್ಯತೆ ಈಗ ಸದ್ಯಕ್ಕೆ ಏನಾದರೂ ಕಾಣಿಸ್ತಾ ಇದೆಯಾ ಅಂತ? ಖಂಡಿತವಾಗಿಯೂ ರಾಹುಲ್, ಯಾಕೆ ಅಂತಂದ್ರೆ ಏನು ಈಗಾಗಲೇ ಜಾಲಿವುಡ್ಗೆ ಓಪನ್ ಮಾಡ್ಲಿಕ್ಕೆ ಒಂದು ಅನುಮತಿ ಸಿಕ್ಕಂತ ನಂತರದಲ್ಲಿ ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದು ಓಪನ್ ಮಾಡುವಂತ ಎಲ್ಲಾ ಸಾಧ್ಯತೆ ಇರುವಂತಹದ್ದು. ನಾವು ಸದ್ಯಕ್ಕೆ ಇಲ್ಲಿ ಜಾಲಿವುಡ್ ಸ್ಟುಡಿಯೋ ಬಳಿ ಇರುವಂತಹದ್ದು ನೀವು ನೋಡ್ತಾ ಇರ್ಬೋದು. ಆ ದೃಶ್ಯಾವಳಿಗಳಲ್ಲಿ ಈಗಾಗಲೇ ಏನು ಅಧಿಕಾರಿಗಳು ಯಾರು ಕೂಡ ಇಲ್ಲಿ ಬಂದಿಲ್ಲ, ಇನ್ನು ಕೆಲವೇ ಕ್ಷಣಗಳಲ್ಲಿ ಬಂದು ಇಲ್ಲಿ ಓಪನ್ ಮಾಡುವಂತದ್ದು. ಜೊತೆಗೆ ಈಗ ಬೆಳಗ್ಗೆಯಿಂದಲೂ ಕೂಡ ತಾಂತ್ರಿಕ ಒಂದು ಸಿಬ್ಬಂದಿ ಏನಿದ್ದಾರೆ ಬಿಗ್ ಬಾಸ್ ಸಂಬಂಧಪಟ್ಟಂತೆ ಆಗ್ಲಿ ಅಥವಾ ಜಾಲಿವುಡ್ ಸ್ಟುಡಿಯೋಗೆ ಸಂಬಂಧಪಟ್ಟಂತೆ ಆಗ್ಲಿ, ಅವರು ಬೆಳಗ್ಗೆಯಿಂದಲೂ ಕೂಡ ಅವರ ಕಾರ್ಯಗಳಲ್ಲಿ ಅವ್ರು ತೊಡಗಿರ್ತಾರೆ. ಆದ್ರೆ ಕೇವಲ ಬಿಗ್ ಬಾಸ್ ಸ್ಪರ್ಧಿಗಳು ಮಾತ್ರ ಹೊರಗೆ ಉಳಿದಿರುವಂತದ್ದು. ಜೊತೆಗೆ ಬಿಗ್ ಬಾಸ್ ಮನೆ ಅಂತ ಏನಿದೆ ಆ ಒಂದು ಸ್ಟುಡಿಯೋ ಮಾತ್ರ
ಕ್ಲೋಸ್ ಆಗಿತ್ತು. ಇನ್ನು ಜಾಲಿವುಡ್ಗೆ ಸಂಬಂಧಪಟ್ಟಂತೆ ಸಿಬ್ಬಂದಿಗಳೆಲ್ಲರೂ ಕೂಡ ತಮ್ಮ ಪಾಡಿಗೆ ತಾವು ಒಳಗಡೆ ಕೆಲಸ ಮಾಡ್ತಾ ಇದ್ರು. ಮೇನ್ ಗೇಟ್ ಮಾತ್ರ ಸೀಲ್ ಡೌನ್ ಮಾಡಲಾಗಿತ್ತು. ಇದನ್ನ ನಾವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಸೀಲ್ ಡೌನ್ ಮಾಡಿ ಹೋಗಿದ್ದಾರೆ ಅಧಿಕಾರಿಗಳು ಅಂತ ಹೇಳಿ. ಇನ್ನು ಈಗಾಗಲೇ DCM ಏನು ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳಿಗೆ ಒಂದು ಸೂಚನೆ ನೀಡಿದಂತ ಬೆನ್ನಲ್ಲೇ ಅವರು ಕೂಡ ಅಂದ್ರೆ ಅವರ ಸಿಬ್ಬಂದಿಗಳಿಗೆ ಒಂದು ಸೂಚನೆ ನೀಡಿ ಅವರು ಕೂಡ ಇಲ್ಲಿ ಸ್ಥಳಕ್ಕೆ ಬಂದು ಓಪನ್ ಮಾಡಿ ಅದಾದ ನಂತರ ಏನು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಈಗಲ್ಟನ್ ಏನು ರೆಸಾರ್ಟ್ ನಲ್ಲಿ ಇಡಲಾಗಿದೆ ಅವರನ್ನ ಕೂಡ ಕರ್ಕೊಂಡು ಬಂದು ಮಧ್ಯರಾತ್ರಿ ಅಥವಾ ತಡರಾತ್ರಿ ಅವರನ್ನ ಮನೆಗೆ ವಾಪಸ್ ಅಂದ್ರೆ ಬಿಗ್ ಬಾಸ್ ಮನೆಗೆ ವಾಪಸ್ ಕಳಿಸುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಆದ್ರೆ ಸದ್ಯಕ್ಕೆ ಈಗ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಒಂದು ಚಲನವಲನ ಇಲ್ಲಿ ಕಾಣ್ತಾ ಇಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳು ಅಥವಾ ಜಾಲಿವುಡ್ ಸಿಬ್ಬಂದಿ ಬರ್ಬೋದು ಅನ್ನುವಂತ ನಿರೀಕ್ಷೆ ಇರುವಂತದ್ದು. ರಾಹುಲ್. ರೈಟ್ ಚಂದ್ರಶೇಖರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸೊ ಈಗ ತಾನೇ DCM DK ಶಿವಕುಮಾರ್ ಅವರು ಟ್ವೀಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಒಂದು 20 ನಿಮಿಷ ಹಿಂದೆ ಅವರು ಟ್ವೀಟ್ ಮಾಡಿರುವಂಥದ್ದು. ಇನ್ನು ಮೇಲೆ ಆ ಎಲ್ಲ ಬೆಳವಣಿಗೆಗಳು ಕಾಣಸಿಗ್ತವೆ. ಯಾಕಂದ್ರೆ ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚಿಸಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಅವರು ಟ್ವೀಟ್ ಮುಖಾಂತರ ಹೇಳಿರುವಂತಹ ಸಂದರ್ಭದಲ್ಲಿ ಅವರು ಫೋನ್ ಕರೆ ಮಾಡಿನೋ ಅಥವಾ ಮೌಖಿಕವಾಗಿನೋ ಒಂದು ಆದೇಶವನ್ನು ಕೊಟ್ಟಿರ್ತಾರೆ ಓಪನ್ ಮಾಡಬೇಕು ಅಂತ ಹೇಳಿ. ಸೊ ಯಾವಾಗ ಈ ಒಂದು ಆದೇಶ ಅವರಿಗೆ ತಲುಪಿದೆಯೋ ಈಗ ಜಿಲ್ಲಾಡಳಿತ ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ಕೂಡ ಬಿಗ್ ಬಾಸ್ ಮನೆಯನ್ನ ಇನ್ಫ್ಯಾಕ್ಟ್ ಜಾಲಿವುಡ್ ಸ್ಟುಡಿಯೋವನ್ನ ರೀಓಪನ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಿದ್ದಾರೆ. ಸೊ ಈಗ ಮಧ್ಯಾಹ್ನ ತಾನೇ ಪರಿಸರ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿರುವಂಥ ನರೇಂದ್ರ ಸ್ವಾಮಿ ಅವರು ಒಂದು ಮಾತನ್ನ ಹೇಳಿದರು. ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಬರೋದಿಲ್ಲ, ಅದು ಜಿಲ್ಲಾಧಿಕಾರಿಗಳಿಗೆ ಆ ಪವರ್ ಇಲ್ಲ. ನಾವು ನೋಟಿಸನ್ನು ಸರ್ವ್ ಮಾಡಿದ್ದು, ನಾವು ಬೀಗವನ್ನು ಜಡಿಯೋದಕ್ಕೆ ಆದೇಶವನ್ನು ಕೊಟ್ಟಿದ್ದು, ಅದನ್ನು ಅಲ್ಲಿನ ಜಿಲ್ಲಾಡಳಿತ ಅಥವಾ ಅಲ್ಲಿನ ತಾಲೂಕಾಡಳಿತ ಪಾಲಿಸಿದೆ. ಡಿಸಿಗೆ ಪರ್ಮಿಷನ್ ಇಲ್ಲ ಅಂತ ಹೇಳಿ. ಆದರೆ DCM DK ಶಿವಕುಮಾರ್ ಜಿಲ್ಲಾಡಳಿತದ ಕಡೆಯಿಂದಾನೇ ಇದರ ತೆರವನ್ನ ಮಾಡಿಸ್ತಾ ಇದ್ದಾರೆ, ಬೇಗವನ್ನ ತೆರವು ಮಾಡಿಸ್ತಿದ್ದಾರೆ. ಒಂದು ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು ಅಂತ ನಾವು ಭಾವಿಸಬೇಕು. ಯಾಕೆಂದ್ರೆ ಸರ್ಕಾರದ ಮಟ್ಟದಲ್ಲೇನೆ ಒಂದು ಕಡೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಹೇಳ್ತಾರೆ ಡಿಸಿಗ ಪವರ್ ಇಲ್ಲ ಅಂತ ಹೇಳಿ, ಆದರೆ ಮತ್ತೊಂದು ಕಡೆ DCM DK ಶಿವಕುಮಾರ್ ಔಟ್ ಆಫ್ ದ ಬ್ಲೂ ಈಗ ಬಂದು ಜಿಲ್ಲಾಡಳಿತಕ್ಕೆ ಒಂದು ಸೂಚನೆಯನ್ನ ಕೊಡ್ತಾರೆ. ಜಿಲ್ಲಾಡಳಿತ ಅಂತಂದ್ರೆ ಜಿಲ್ಲಾಧಿಕಾರಿನೇ, ಅವರಿಗೆ ಒಂದು ಸೂಚನೆಯನ್ನ ಕೊಟ್ಟು ಓಪನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಈಗ DCM ಕಡೆಯಿಂದ ಆ ಒಂದು ಆದೇಶ ಬಂದ ನಂತರ ಜಿಲ್ಲಾಡಳಿತ ಕೇಳಲೇಬೇಕು, ಜಿಲ್ಲಾಧಿಕಾರಿಗಳು ಕೇಳಲೇಬೇಕು, ಈಗ ಅದನ್ನು ಓಪನ್ ಮಾಡಲೇಬೇಕು. ಹಾಗಾದರೆ ನರೇಂದ್ರ ಸ್ವಾಮಿ ಅವ್ರಿಗೆ ಇಲ್ಲ ಒಂದು ಕಡೆ ಕನ್ಫ್ಯೂಸ್ ಆಯ್ತಾ? ಹಾಗಿದ್ರೆ ಜಿಲ್ಲಾಧಿಕಾರಿಗೆ ಆ ಪವರ್ ಇದೆ ಇಲ್ಲ ಅನ್ನುವಂಥ ವಿಷಯ ಅವ್ರಿಗೆ ಕನ್ಫ್ಯೂಸ್ ಆಗಿತ್ತಾ ಏನೋ ಈ ಪ್ರಶ್ನೆ ಈಗ ಕಾಡ್ತಾ ಇದೆ. ಬಟ್ ಎನಿವೇಸ್ ಬಿಗ್ ಬಾಸ್ನ ಫ್ಯಾನ್ಸ್ಗೆ ಬಹುಶಃ ಇದು ಗುಡ್ ನ್ಯೂಸ್ ಅಂತ ಭಾವಿಸ್ತೀನಿ. ಯಾಕಂದರೆ ನೆನೆಯಿಂದಲೂ ಕೂಡ ಅವರು ಆತಂಕಕ್ಕೆ ಒಳಗಾಗಿದ್ರು, ಬಿಗ್ ಬಾಸ್ ರಿಓಪನ್ ಆಗುತ್ತಾ ಇಲ್ವಾ, ರೀಸ್ಟಾರ್ಟ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಈಗ ಆ ಎಲ್ಲ ಗಳಿಗೆ ಹತ್ತಿರ ಬರ್ತಾ ಇದೆ. ಕಂಟೆಸ್ಟೆಂಟ್ಗಳು ಕೂಡ ಈಗ ಈಗಲ್ಟನ್ ರೆಸಾರ್ಟ್ನಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಜಾಲಿವುಡ್ ಸ್ಟುಡಿಯೋಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವಂಥ ರೆಸಾರ್ಟ್ ಅದು. ಆ ರೆಸಾರ್ಟಿಂದ ವಾಪಸ್ ಈಗ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯನ್ನ ಸೇರ್ತಾರೆ ಓಪನ್ ಆದಂಥ ಸಂದರ್ಭದಲ್ಲಿ. ಸೊ ಎಲ್ಲ ಡೆವಲಪ್ಮೆಂಟ್ ಅಂದರೆ ಕ್ವಿಕ್ ಆಗಿ ಆಯಿತು ಅಂತಾದರೆ ಬೆಳಗಿನ ಗುಡ್ ಮಾರ್ನಿಂಗ್ ಅನ್ನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಲ್ಲೇ ಹೇಳ್ತಾರೆ. ಆಸ್ ಯೂಶುವಲ್ ಅವರ ಒಂದು ಏನು ಪ್ರಾಕ್ಟೀಸ್ ಇದೆ, ಹಾಡನ್ನ ಪ್ಲೇ ಮಾಡಿ ಎಲ್ಲರನ್ನ ಎದೊಳಿಸುವಂಥದ್ದು ಬಹುಶಃ ನಾಳೆ ಬೆಳಗ್ಗೆ ಇದು ಬಿಗ್ ಬಾಸ್ನ ಮನೆಯಲ್ಲಿ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.